ಎಲ್ರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಇನ್ ಬರ್ತಿದೆ ಮೂರು ಅಪ್ಡೇಟು IPL ಕಡೆಯಿಂದ ರಿಪ್ಲೇಸ್ಮೆಂಟ್ ರಿಲೇಟೆಡ್ ಅಪ್ಡೇಟ್ ಇದೆ ಮಗ. ಹೊಸ ರಿಪ್ಲೇಸ್ಮೆಂಟ್ ಆಗಿದೆ. KKR ನಲ್ಲಿ ಚೇತನ್ ಸಕಾರಿಯಾ ಅವರು ಆ್ಯಡ್ ಆಗ್ತಾರೆ. KKR ನ ಸ್ಕ್ವಾಡ್ಗೆ ಯಾರ ಜಾಗದಲ್ಲಿ ಅಂತ ಕೇಳಿದ್ರೆ ಉಮ್ರಾನ್ ಮಾಲಿಕ್ ಅವರು ಇವಾಗ ಅಫಿಷಿಯಲಿ ರೂಲ್ಡ್ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. IPL 2025ಗೆ ಉಮ್ರಾನ್ ಮಾಲಿಕ್ ಇರೋದಿಲ್ಲ ಇಂಜುರಿ ಕಾರಣದಿಂದ. ಸೊ ಚೇತನ್ ಸಕಾರಿಯಾ ಬಂದ್ಬಿಟ್ಟು ಲೆಫ್ಟ್ ಆರ್ಮ್ ಪೇಸರು, ಇವ್ರು ಬಂದ್ಬಿಟ್ಟು ರೈಟ್ ಆರ್ಮ್ ಪೇಸರು, ಇವರು ರಾ ಪೇಸರು, ಇವರು ಮೀಡಿಯಂ ಪೇಸ್ ಬೌಲರು. ಸೊ ರಿಪ್ಲೇಸ್ಮೆಂಟ್ ಲೈಕ್ ಟು ಲೈಕ್ ಆ ಮಟ್ಟಿಗೆ ಲೈಕ್ ಟು ಲೈಕ್ ಏನಿಲ್ಲ. ಸೊ ರೈಟ್ ಆರ್ಮ್ ಪೇಸರು ಲೆಫ್ಟ್ ಆರ್ಮ್ ಪೇಸರ್ ಆಗಿದ್ದಾರೆ ಇವಾಗ. ಸೊ ಅವರಿಗೆ ಲೆಫ್ಟ್ ಆರ್ಮ್ ಪೇಸರ್ನ ಅಗತ್ಯತೆ ಇತ್ತು ಅಂತ ಕಾಣಿಸಿದೆ. ಚೇತನ್ ಸಕಾರಿಯಾ ಅವರು ಈ ಸೀಸನ್ನು ಆಕ್ಷನಲ್ಲಿ ಅನ್ಸೋಲ್ಡ್ ಆಗಿದ್ರು. ಸೊ ಇವಾಗ KKRಗೆ ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ಇಲ್ಲಿವರೆಗೂ ಆಗಿರುವಂಥ ರಿಪ್ಲೇಸ್ಮೆಂಟ್ ರಿಲೇಟೆಡ್ ಹೇಳ್ತಾ ಇದ್ದೀನಿ. ಸೊ ಇವ್ರದ್ದೊಂದು ರಿಪ್ಲೇಸ್ಮೆಂಟ್ ಆಯಿತು ಅಂತಂದರೆ 4 ರಿಪ್ಲೇಸ್ಮೆಂಟ್ಗಳಂತೂ ಆಗಿದೆ. ಮುಜೀಬುರ್ ರೆಹಮಾನ್ ಅವರು ಅಲ್ಲಾ ಅವರ ಜಾಗದಲ್ಲಿ ಮುಂಬೈ ಇಂಡಿಯನ್ಸಲ್ಲಿ ರಿಪ್ಲೇಸ್ ಮಾಡಿದರೆ. ಆಮೇಲೆ ವಾನ್ ಮಲ್ಡರ್ ಅವರು ರಿಪ್ಲೇಸ್ ಮಾಡಿದರೆ ಬ್ರೈಡನ್ ಅವ್ರನ್ನ SRH ಅಲ್ಲಿ. ಆ್ಯಂಡ್ ಕಾರ್ಬಿನ್ ಬಾಸ್ ಅವರು ರಿಪ್ಲೇಸ್ ಮಾಡಿದರೆ ಲಿಜಾರ್ಡ್ ವಿಲಿಯಮ್ಸ್ ಅವ್ರನ್ನ, ಅದು ಮುಂಬೈ ಇಂಡಿಯನ್ಸ್. ಒಟ್ಟಿನಲ್ಲಿ ಮುಂಬೈ ಇಂಡಿಯನ್ಸ್ ಅವರು 2 ರಿಪ್ಲೇಸ್ಮೆಂಟ್ಗಳನ್ನ ಅನೌನ್ಸ್ ಮಾಡಿದರೆ. ಲಿಜಾರ್ಡ್ ಮತ್ತೆ ಅಲ್ಲಾ ಅವರು ಇಬ್ಬರು ರೂಲ್ಡ್ ಔಟ್ ಆಗಿದ್ದಾರೆ. ಪಾಕಿಸ್ತಾನ್ ಸೂಪರ್ ಲೀಗು IPL ಜೊತೆಗೆ ಕ್ಲಾಶ್ ಆಗಿದೆ ಈ ಸಲ. ಫಾರ್ ದ ವೆರಿ ಫಸ್ಟ್ ಟೈಮ್ ಇಂದ PSL ಹಿಸ್ಟ್ರಿ IPL ಹಿಸ್ಟ್ರಿ ಫಸ್ಟ್ ಟೈಮ್ ಕ್ಲಾಶ್ ಆಗ್ತಾ ಇದೆ. ಸೊ ಈ ಕ್ಲಾಶ್ ಹೆಂಗಾಗಿದೆ ಅಂತಂದರೆ ಇವಾಗ ಲೀಗಲ್ ನೋಟಿಸ್ ಎಲ್ಲ ಸೆಂಡ್ ಮಾಡೋ ಥರ ಆಗೋಗ್ಬಿಡೈತಂತೆ. ಇವಾಗ ಕಾರ್ಬಿನ್ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡ್ರು. ಕಾರ್ಬಿನ್ ಬಾಸ್ ಅವ್ರನ್ನ ಇವ್ರ ಜಾಗದಲ್ಲಿ, ಲಿಜಾರ್ಡ್ ವಿಲಿಯಮ್ಸ್ ಅವ್ರ ಜಾಗದಲ್ಲಿ ಮುಂಬೈ ಇಂಡಿಯನ್ಸು. ಸೊ ಇವಾಗ ಇವರಿಗೆ ಪಾಕಿಸ್ತಾನದವರು ಲೀಗಲ್ ನೋಟಿಸ್ನ ಕೇಳ್ತಿದ್ದಾರಂತೆ. ಸೊ PCB ಅವ್ರು ಏನಕ್ಕೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ ಅಂತಂದರೆ ಅವರು ಅಲ್ಲಿ ಪೇಶ್ವಾರ್ಗೆ ಆಡಬೇಕಾಗಿತ್ತು ಆ ಟೈಮಲ್ಲಿ. ಸೊ ಆಲ್ರೆಡಿ ಅವರು ಡ್ರಾಫ್ಟಲ್ಲಿ ಪಿಕ್ ಆಗಿದ್ರು ಪೇಶ್ವಾರ್ಗೆ. ಸೊ ಪೇಶ್ವಾರ್ಗೆ ಆಡೋದನ್ನ ಬಿಟ್ಬಿಟ್ಟು ಇವ್ರು ಇವಾಗ ವಿಡ್ರಾ ಮಾಡ್ಕೊಂಡಿದ್ರಂತೆ. PSLಯಿಂದ ವಿಡ್ರಾ ಮಾಡಿಕೊಂಡು IPLಗೆ ಬರ್ತಾ ಇದ್ದಾರಂತೆ. ಸೊ ಅದಕ್ಕೋಸ್ಕರ ಲೀಗಲ್ ನೋಟಿಸ್ನ ಕೊಡಿದ್ರಂತೆ. ಇವ್ರು ಎಕ್ಸ್ಪ್ಲೈನ್ ಮಾಡಬೇಕಂತೆ ಏನಕ್ಕೆ ಇವರು ವಿಡ್ರಾ ಮಾಡ್ಕೊತಿದ್ದಾರೆ PSLಯಿಂದ ಅಂತ. ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋಂಥ ಅಗತ್ಯತೆನೇ ಇಲ್ಲ, ಅದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸಿಗೆ ಆಡೋದಕ್ಕೋಸ್ಕರ ಅವ್ರಲ್ಲಿ ವಿಡ್ರಾ ಮಾಡ್ಕೊಂಡಿರೋದು. ಇನ್ನೇನು ಬಂದಾಗ ಎಕ್ಸ್ಪ್ಲೇನ್ ಮಾಡಬೇಕಾ ಇಲ್ಲಿ ಕಾರ್ಬಿನ್ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಇದು ಎವಿಡೆಂಟಾಗಿ ಕಾಣಿಸ್ತಿದೆ. ಏನಲ್ಲೇನು ಕದ್ದು ಮುಚ್ಚಿ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಗೊತ್ತಿರೋ ಥರನೇ ಮಾಡ್ತಾ ಇದ್ದಾರೆ. ಏನು ಬ್ಯಾನ್ ಮಾಡಿಬಿಡ್ತಾರ ಅಲ್ಲಿ ಇವ್ರನ್ನ, ಕಾರ್ಬಿನ್ ಅವ್ರನ್ನ ಬ್ಯಾನ್ ಮಾಡಿಬಿಡ್ತಾರ, 2 ವರ್ಷ ಬ್ಯಾನ್ ಮಾಡಿಬಿಡ್ತಾರ. ಮಾಡ್ಕೊಂಡು ಸಾಯ್ಲಿ ಗುರು, ಏನಾದರೂ ಮಾಡ್ಕೊಳ್ಳಿ ಅಂತ ಕಾರ್ಬಿನ್ ಅವ್ರು ಹೇಳ್ತಾರೆ. ನಾನು IPL ಅಂತ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಪಿಕ್ ಆಗಿರಲಿಲ್ಲ. ಇಲ್ಲಿ IPL ಅಂತ ಪ್ಲ್ಯಾಟ್ಫಾರ್ಮಲ್ಲಿ ಜಾಗ ಸಿಕ್ಕಿದ್ರೆ ನನಗೆ ಇಲ್ಲಿ ಜಾಗ ಮಾಡ್ಕೊಂಡು ನೋಡ್ಬೇಕಾ? ಅದು ಯಾವುದೋ PSL ಅಲ್ಲಿ ಯಾರು ನೋಡದೇ ಇರೋಂಥ ಲೀಗ್ನ ಆಡೋದಕ್ಕೆ ಹೋಗ್ಬೇಕಾ? ಇವ್ರೇನು 2 ವರ್ಷ IPL ಅವ್ರ ಥರ ಬ್ಯಾನ್ ಮಾಡೋದು. ಇವಾಗ ಆಲಿ ಬ್ರೂಕ್ನ ಬ್ಯಾನ್ ಮಾಡೋದಿಲ್ಲ 2 ವರ್ಷ. ಆ ಥರ ಎಲ್ಲ ಸೀರಿಯಸ್ ಆ್ಯಕ್ಷನ್ ಎಲ್ಲ ಏನು ತೊಗೊಳೋದಿಲ್ಲ. ಫಸ್ಟ್ ಆಫ್ ಆಲ್ ಇವರಿಗೆ ಪ್ಲೇಯರ್ಸ್ಗಳೇ, ಓವರ್ಸೀಸ್ ಪ್ಲೇಯರ್ಗಳೇ ಹೋಗ್ತಾ ಇಲ್ಲ ಆಡೋದಕ್ಕಲ್ಲಿ. ಇನ್ನು ಬ್ಯಾನ್ ಮಾಡ್ತೀವಿ, ಬದನೆಕಾಯಿ ಮಾಡ್ತೀವಿ ಅಂದ್ರೆ ಹೋಗ್ತಾರೆ ಪ್ಲೇಯರ್ಸ್ಗಳು. ಅದೇ IPL ಅಲ್ಲಿ ಇಲ್ಲೇ ಇರುವಂಥ ಪ್ಲೇಸ್ಗಳು ಹೋಗ್ಬಿಟ್ಟು ಆಡಬೇಕು ಅಷ್ಟೇ. ನೋಡಿ ಅಲ್ಲೂ ಕೂಡ ಅಷ್ಟೇ. ಇವಾಗ ಯಾವ ಥರ ಭಯ ಆಗಿದೆ ಅಂತಂದರೆ ರಿಪ್ಲೇಸ್ಮೆಂಟಾಗಿ ಏನಾದ್ರು ಅನೌನ್ಸ್ ಮಾಡಿಬಿಡ್ತಾರೆ ಪ್ಲೇಯರ್ಸ್ಗಳನ್ನ, ಇಲ್ಲಿರೋವಂಥ ಪ್ಲೇಯರ್ಸ್ಗಳನ್ನ ಅಂತ ಪಾಕಿಸ್ತಾನದವರಿಗೆ ಭಯ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಅಲ್ಲಿ ಯಾರು ಆಡಲ್ಲ, ರಿಪ್ಲೇಸ್ಮೆಂಟಾಗಿ ಅನೌನ್ಸ್ ಮಾಡ್ತು IPL ಅಲ್ಲಿ ಏನಾರು ಎಲ್ಲ ಓಡ್ಬಂದ್ಬಿಡ್ತಾರೆ ಇಲ್ಲಿಗೆ. ಸೊ ನೋಡೋಣ ಇನ್ನು ಯಾರು ಓಡ್ಬೋತಾರೆ PSL ಇಂದ ಅಂತ. ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ KKR ಅವರು ಅವರ ಇನ್ನೂ ಒಂದು ಜರ್ಸಿನ ರಿವೀಲ್ ಮಾಡಿದರೆ. ಒಂಥರ ಬ್ಲ್ಯಾಕ್ ಆ್ಯಂಡ್ ಗೋಲ್ಡಲ್ಲಿ ಇರೋವಂಥದ್ದು. ಸೊ ಪರ್ಪಲ್ ಆ್ಯಂಡ್ ಗೋಲ್ಡಲ್ಲಿ ನಾರ್ಮಲ್ ಆಗಿ ನಾವು KKRನ ನೋಡ್ತೀವಿ. ಸೊ ಇವಾಗ ಬ್ಲ್ಯಾಕ್ ಆ್ಯಂಡ್ ಗೋಲ್ಡಲ್ಲಿ ಅವೇ ಮ್ಯಾಚ್ಗಳಿಗೆ ನೋಡಿ, ಹೋಮ್ ಆ್ಯಂಡ್ ಅವೇ ಮ್ಯಾಚ್ಗಳಿಗೆ ಡಿಫ್ರೆಂಟ್ ಜರ್ಸಿ ಅಂತ ನಾವು RCBನ ಫಸ್ಟು ಸ್ಟಾರ್ಟ್ ಮಾಡಿದ್ವಿ ಕಾನ್ಸೆಪ್ಟ್ನ. ಇವಾಗ KKR ಅವರು ಕೂಡ ಸ್ಟಾರ್ಟ್ ಮಾಡೋದಾರ ಆಗೋಗ್ಬಿಡುತ್ತೆ. ಪರ್ಪಲ್ ಆ್ಯಂಡ್ ಗೋಲ್ಡು ಹೋಮ್ಗಂತೆ, ಬ್ಲ್ಯಾಕ್ ಆ್ಯಂಡ್ ಗೋಲ್ಡು ಅವೇ ಮ್ಯಾಚಸ್ಗಳಿಗಂತೆ. ನಮ್ಮ RCB ಅಗೇನ್ಸ್ಟ್ ಮೊದಲನೇ ಮ್ಯಾಚ್ ಆಡಬೇಕಾದ್ರೆ ಅವಾಗ ಹೋಮ್ ಮ್ಯಾಚ್ ಅಲ್ವಾ, ಪರ್ಪಲ್ ಆ್ಯಂಡ್ ಗೋಲ್ಡಲ್ಲೇ ಆಡ್ತಾರೆ. ಇನ್ನೂ ಅದು ಏನೇನು ತೊಗೊಂಬತ್ತಾರೋ ಗುರು, ಇನ್ನೂ ಅದು ಏನೇನು ಕಾಪಿ ಹೊಡಿತಾರೋ ಗುರು, ನಮ್ಮ RCBನ ನೋಡ್ಕೊಂಡು ಗೊತ್ತಿಲ್ಲ. ಎಲ್ಲ ನಾವು ಇನಿಷಿಯೇಟ್ ಮಾಡ್ತೀವಿ, ಅವೆಲ್ಲ ನಮ್ಮ ನೋಡ್ಕೊಂಡು ಕಾಪಿ ಹೊಡಿತಾರೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.